ಹಲೋ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಹೇಗಿದ್ದೀರಿ? ಜೀವಿಗಳಲ್ಲಿ ಉಸಿರಾಟ ಮತ್ತು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಪೋಷಣೆ ಪಾಠದ ಹಿಂದಿನ ವಿಡಿಯೋಗಳ ಎಲ್ಲಾ ಭಾಗಗಳನ್ನು ನೀವು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಅದನ್ನು ನೋಡಿದ್ದೀರಿ. ನಮ್ಮ ದೇಹದಲ್ಲಿನ ಆಹಾರ, ನೀರು ಮತ್ತು ಗಾಳಿ ಸ್ಥಳದಿಂದ ಸ್ಥಳಕ್ಕೆ ಹಾದು ಹೋಗುತ್ತದೆ ಮತ್ತು ಅಗತ್ಯವಿರುವ ಎಲ್ಲಾ ಪ್ರಮುಖ ವಸ್ತುಗಳನ್ನು ತೆಗೆದುಕೊಂಡ ನಂತರ ಅಂತಿಮವಾಗಿ ನಿರ್ಗಮಿಸುತ್ತದೆ. ಒಮ್ಮೆ ಯೋಚಿಸಿ, ಪ್ರವೇಶ ಮತ್ತು ನಿರ್ಗಮನದ ನಡುವಿನ ಪ್ರಕ್ರಿಯೆಯನ್ನು ನಾವು ಸಾರಿಗೆ ಎಂದು ಹೆಸರಿಸಬಹುದೇ? ಹೌದು, ಸರಿ, ನಾವು ಅದನ್ನು ಹೆಸರಿಸಬಹುದು. ಮತ್ತು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಸಾರಿಗೆ ಹೇಗೆ ನಡೆಯುತ್ತದೆ ಎಂಬುದನ್ನು ಸಹ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಸಾರಿಗೆ ಕುರಿತ 3 ವಿಡಿಯೋಗಳನ್ನು ವೀಕ್ಷಿಸಿ. ಈಗ ಮೊದಲ ವಿಡಿಯೋದಲ್ಲಿ ನಾವು ರಕ್ತ ಮತ್ತು ರಕ್ತನಾಳಗಳ ಮೇಲೆ ಕೇಂದ್ರೀಕರಿಸುತ್ತೇವೆ. ಕಲಿಕೆಯ ಉದ್ದೇಶಗಳು ರಕ್ತನಾಳಗಳು ಮತ್ತು ಹೃದಯವನ್ನು ಒಳಗೊಂಡಿರುವ ರಕ್ತ ಪರಿಚಲನಾ ವ್ಯವಸ್ಥೆ ಎಂದು ಕರೆಯಲ್ಪಡುವ ವ್ಯವಸ್ಥೆಯ ಬಗ್ಗೆ ನಾವು ಕಲಿತಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಈ ಬಗ್ಗೆ ಜ್ಞಾನವನ್ನು ಪಡೆಯುತ್ತೇವೆ. ರಕ್ತನಾಳಗಳು. ಪ್ರಮುಖ ಪದಗಳು: ಅಪಧಮನಿ, ರಕ್ತನಾಳಗಳು, ಲೋಮನಾಳ, ರಕ್ತ ಪರಿಚಲನಾ ವ್ಯವಸ್ಥೆ, ಹಿಮೋಗ್ಲೋಬಿನ್, ಹೃದಯ ಬಡಿತ, ಪ್ಲಾಸ್ಮಾ, ಪ್ಲೇಟ್ಲೆಟ್ಗಳು, ನಾಡಿ ಮಿಡಿತ, ಕೆಂಪು ರಕ್ತ ಕಣಗಳು, ಅಂಗಾಂಶ, ರಕ್ತನಾಳಗಳ ಬಿಳಿ ರಕ್ತ ಕಣ. ಬೇಗನೆ ಈ ಮೈಂಡ್ ಮ್ಯಾಪ್ ಅನ್ನು ನಿಮ್ಮ ಕಣ್ಣುಗಳಿಂದ ಸೆರೆಹಿಡಿಯಿರಿ. ಪರಿಕಲ್ಪನೆ ನಕ್ಷೆ. ವಿಷಯಕ್ಕೆ ಹೋಗೋಣ. ಎಲ್ಲ ಜೀವಿಗಳಿಗೆ ಬದುಕುಳಿಯಲು ಆಹಾರ, ನೀರು ಮತ್ತು ಆಮ್ಲಜನಕದ ಅಗತ್ಯವಿದೆ, ಸರಿಯೇ? ಅವರು ಏನನ್ನು ತಿನ್ನುತ್ತಾರೆ ಮತ್ತು ಕುಡಿಯುತ್ತಾರೆ? ಅದನ್ನು ಸಣ್ಣ ತುಂಡುಗಳ ರೂಪದಲ್ಲಿ, ನಂತರ ಪೇಸ್ಟ್ ರೂಪದಲ್ಲಿ ಮತ್ತು ಘನ ಪೇಸ್ಟ್ನಲ್ಲಿ ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಖನಿಜಗಳು ಮತ್ತು ಪ್ರೋಟೀನ್ಗಳಂತಹ ಎಲ್ಲಾ ಪೋಷಕಾಂಶಗಳು ದ್ರವ ರೂಪದಲ್ಲಿ ರಕ್ತಕ್ಕೆ ಹೀರಲ್ಪಡುತ್ತವೆ. ಈಗ ಈ ಪೋಷಕಾಂಶಗಳನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸಬೇಕಾಗಿದೆ. ಹೇಗೆ? ರಕ್ತವು ಈಗ ಪೋಷಕಾಂಶಗಳನ್ನು ಹೊಂದಿದೆ. ಆದ್ದರಿಂದ ರಕ್ತವು ದೇಹದಲ್ಲಿ ಚಲಿಸುವಾಗ ಅದು ಎಲ್ಲಾ ಪೋಷಕಾಂಶಗಳನ್ನು ದೇಹದ ಎಲ್ಲಾ ಸ್ಥಳಗಳಿಗೆ ಮತ್ತು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಪರಿಚಲನೆಯ ಮೂಲಕ ಸಾಗಿಸುತ್ತದೆ. ಅದೇ ರೀತಿ ಕೆಲವು ಲವಣಗಳು, ಇಂಗಾಲದ ಡೈಆಕ್ಸೈಡ್ನಂತಹ ಅನಿಲಗಳು ಮತ್ತು ಬೆವರಿನ ರೂಪದಲ್ಲಿ ಅನಗತ್ಯ ನೀರಿನಂತಹ ತ್ಯಾಜ್ಯವನ್ನು ದೇಹದಿಂದ ದೂರ ಸಾಗಿಸಲಾಗುತ್ತದೆ. ಆದ್ದರಿಂದ ಈ ಎಲ್ಲಾ ಪ್ರಕ್ರಿಯೆಗಳಿಗಾಗಿ ಈ ಎಲ್ಲಾ ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಳ್ಳಲು, ಸಾಗಿಸಲು ಮತ್ತು ನಿರ್ಗಮಿಸಲು ನಮ್ಮ ದೇಹದಲ್ಲಿ ವಿಶೇಷ ಸಾರಿಗೆ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದನ್ನು ರಕ್ತ ಪರಿಚಲನಾ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ.
ಆ ಸಾರಿಗೆ ವ್ಯವಸ್ಥೆ ಅಥವಾ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಒಳಗೊಂಡಿರುವ ಮುಖ್ಯ ಭಾಗಗಳೆಂದರೆ ಹೃದಯ, ರಕ್ತನಾಳಗಳು. ಇವೆಲ್ಲವೂ ಒಟ್ಟಾಗಿ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಅವುಗಳ ಕಾರ್ಯವೆಂದರೆ ವಸ್ತುಗಳನ್ನು ಸಾಗಿಸುವುದು. ಸಿದ್ಧರಾಗಿರಿ. ಈಗ ನಾವು ನಮ್ಮ ದೇಹದಲ್ಲಿ ರಕ್ತ ಹೇಗೆ ಚಲಿಸುತ್ತಿದೆ ಎಂಬುದನ್ನು ನೋಡಲಿದ್ದೀವಿ. ಚೆನ್ನಾಗಿ ಗಮನ ಕೇಂದ್ರೀಕರಿಸಿ. ನೆಕ್ಸ್ಟ್, ರಕ್ತ. ನೀವು ದೇಹದ ಮೇಲೆ ಕತ್ತರಿಸಿದಾಗ ರಕ್ತವು ಹೊರಗೆ ಹರಿಯುವುದನ್ನು ನೀವು ನೋಡಬಹುದು. ರಕ್ತ ಎಂದರೇನು? ನೀವು ಅದನ್ನು ಹೇಳಬಹುದು. ರಕ್ತವು ರಕ್ತನಾಳಗಳಲ್ಲಿ ಹರಿಯುವ ದ್ರವ ಅಂಗಾಂಶವಾಗಿದೆ. ಇದು ಶ್ವಾಸಕೋಶದಿಂದ ದೇಹದ ಜೀವಕೋಶಗಳಿಗೆ ಆಮ್ಲಜನಕವನ್ನು ಸಾಗಿಸುತ್ತದೆ. ಇದು ದೇಹದಿಂದ ಹೊರಹಾಕಲು ತ್ಯಾಜ್ಯವನ್ನು ಸಾಗಿಸುತ್ತದೆ. ಇದು ಜೀರ್ಣವಾದ ಆಹಾರದಂತಹ ವಸ್ತುಗಳನ್ನು ಸಣ್ಣ ಕರುಳಿನಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತದೆ. ಇಲ್ಲಿ ನೋಡಿ, ರಕ್ತವು ವಿವಿಧ ವಸ್ತುಗಳನ್ನು ಸಾಗಿಸುವ ವಿಧಾನವನ್ನು ನೋಡಿ. ರಕ್ತವು ಪ್ಲಾಸ್ಮಾ ಎಂಬ ರಕ್ಷಣಾತ್ಮಕ ಹಳದಿ ದ್ರವದಿಂದ ಕೂಡಿದೆ. ಇದರಲ್ಲಿ ವಿವಿಧ ರೀತಿಯ ಜೀವಕೋಶಗಳು ಅಮಾನತುಗೊಂಡಿರುತ್ತವೆ. ಈ ಕೋಶಗಳನ್ನು ನೋಡಿ. ನಾವು ಅವುಗಳನ್ನು ಕೆಂಪು ರಕ್ತ ಕಣಗಳು RBC ಎಂದು ಕರೆಯುತ್ತೇವೆ. ಇದು ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣದ್ರವ್ಯವನ್ನು ಹೊಂದಿರುತ್ತದೆ. ಇದು ರಕ್ತವನ್ನು ಕೆಂಪು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತದೆ. ರಕ್ತದಲ್ಲಿನ ಈ ಹಿಮೋಗ್ಲೋಬಿನ್ ವರ್ಣದ್ರವ್ಯವು ಆಮ್ಲಜನಕದೊಂದಿಗೆ ಬಂಧಿಸುತ್ತದೆ ಮತ್ತು ಅದನ್ನು ದೇಹದ ಎಲ್ಲಾ ಭಾಗಗಳಿಗೆ ಮತ್ತು ಅಂತಿಮವಾಗಿ ಎಲ್ಲಾ ಜೀವಕೋಶಗಳಿಗೆ ಸಾಗಿಸುತ್ತದೆ. ಹಿಮೋಗ್ಲೋಬಿನ್ ಇಲ್ಲದೆ ಆಮ್ಲಜನಕವನ್ನು ಎಲ್ಲಾ ಜೀವಕೋಶಗಳಿಗೆ ಪರಿಣಾಮಕಾರಿಯಾಗಿ ಒದಗಿಸುವುದು ಕಷ್ಟ. ರಕ್ತವು ಬಿಳಿ ರಕ್ತ ಕಣಗಳನ್ನು WBC ಸಹ ಹೊಂದಿದೆ. ಅದು ನಮ್ಮ ದೇಹವನ್ನು ಪ್ರವೇಶಿಸಬಹುದಾದ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುತ್ತದೆ. ಇದು ಸತ್ತ ಕೀಟಾಣುಗಳನ್ನು ತೆರವುಗೊಳಿಸುತ್ತದೆ ಮತ್ತು ಸ್ಥಳವನ್ನು ಸ್ವಚ್ಛವಾಗಿರಿಸುತ್ತದೆ. ಆದ್ದರಿಂದ WBC ಪೊಲೀಸರು ಮತ್ತು ಮಲ ಹೊರುವವರನ್ನು ಕರೆಯಿತು. ಗಾಯಗಳ ಕತ್ತರಿಸಿದ ಭಾಗದಿಂದ ರಕ್ತವು ಹೊರಬಂದ ನಂತರ ಸ್ವಲ್ಪ ಸಮಯದ ನಂತರ ರಕ್ತಸ್ರಾವ ನಿಲ್ಲುವುದನ್ನು ನೀವು ಗಮನಿಸಬಹುದು, ಸರಿಯೇ? ಹೌದು. ಸ್ವಲ್ಪ ಸಮಯದ ನಂತರ ಗಾಢ ಕೆಂಪು ಹೆಪ್ಪುಗಟ್ಟುವಿಕೆಯು ಕಡಿತವನ್ನು ಪ್ಲಗ್ ಮಾಡಿರುವುದನ್ನು ನೀವು ನೋಡುತ್ತೀರಿ. ರಕ್ತದಲ್ಲಿ ಪ್ಲೇಟ್ಲೆಟ್ಗಳು ಎಂದು ಕರೆಯಲ್ಪಡುವ ಮತ್ತೊಂದು ರೀತಿಯ ಜೀವಕೋಶಗಳ ಉಪಸ್ಥಿತಿಯಿಂದಾಗಿ ಹೆಪ್ಪುಗಟ್ಟುವಿಕೆ ಉಂಟಾಗುತ್ತದೆ. ರಕ್ತದಲ್ಲಿರುವ ವಿವಿಧ ರೀತಿಯ ಜೀವಕೋಶಗಳು ಮತ್ತು ಅವುಗಳ ಪಾತ್ರಗಳನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಈಗ ರಕ್ತ ಪರಿಚಲನಾ ವ್ಯವಸ್ಥೆಯ 2ನೇ ಭಾಗಕ್ಕೆ ಹೋಗೋಣ. ರಕ್ತನಾಳಗಳು. ರಕ್ತದಲ್ಲಿ ವಿವಿಧ ವಿಧಗಳಿವೆ. ದೇಹದಲ್ಲಿನ ನಾಳಗಳು, ಅಪಧಮನಿಗಳು, ಸಿರೆಗಳು ಮತ್ತು ಕ್ಯಾಪಿಲರೀಸ್ ಎಂದು ಕರೆಯಲ್ಪಡುತ್ತದೆ. ಇದನ್ನು ಗಮನಿಸಿ. ಉಸಿರಾಟದ ಸಮಯದಲ್ಲಿ ಆಮ್ಲಜನಕದ ತಾಜಾ ಪೂರೈಕೆಯು ಶ್ವಾಸಕೋಶವನ್ನು ತುಂಬುತ್ತದೆ. ನೆಕ್ಸ್ಟ್, ಈ ಆಮ್ಲಜನಕವನ್ನು ದೇಹದ ಉಳಿದ ಜೀವಕೋಶಗಳಿಗೆ ಸಾಗಿಸಬೇಕಾಗುತ್ತದೆ. ಪ್ರತಿಯಾಗಿ ದೇಹದ ಜೀವಕೋಶಗಳು ಅನಗತ್ಯ ಅನಿಲ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ.
ರಕ್ತವು ಜೀವಕೋಶಗಳಿಂದ ಇಂಗಾಲದ ಡೈಆಕ್ಸೈಡ್ ಸೇರಿದಂತೆ ಈ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಹೃದಯಕ್ಕೆ ಮತ್ತು ನಂತರ ಶ್ವಾಸಕೋಶಕ್ಕೆ ಹೋಗುತ್ತದೆ. ಅಲ್ಲಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕಲಾಗುತ್ತದೆ ಅಥವಾ ಮೂಗಿನ ಹೊಳ್ಳೆಗಳ ಮೂಲಕ ಹೊರಹಾಕಲಾಗುತ್ತದೆ. ಆದ್ದರಿಂದ ನಮ್ಮ ದೇಹದಲ್ಲಿ ಈ ರೀತಿಯ ಚಟುವಟಿಕೆ ನಡೆಯಲು ಅಪಧಮನಿಗಳು ಮತ್ತು ರಕ್ತನಾಳಗಳು ಎಂದು ಕರೆಯಲ್ಪಡುವ 2 ರೀತಿಯ ರಕ್ತನಾಳಗಳು ಕಂಡುಬರುತ್ತವೆ. ಅಪಧಮನಿಗಳ ವಿಷಯಕ್ಕೆ ಬಂದರೆ, ಇದು ಆಮ್ಲಜನಕ ಭರಿತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ. ಆಮ್ಲಜನಕ ಭರಿತ ರಕ್ತವು ಹರಿವು ತ್ವರಿತವಾಗಿರುವುದರಿಂದ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಹರಿಯುವುದರಿಂದ ಅಪಧಮನಿಗಳು ಒತ್ತಡವನ್ನು ತಳ್ಳಿಕೊಳ್ಳಲು ದಪ್ಪ ಸ್ಥಿತಿಸ್ಥಾಪಕ ಗೋಡೆಗಳನ್ನು ಹೊಂದಿವೆ. ಅಪಧಮನಿಗಳ ಮೂಲಕ ರಕ್ತದ ಹರಿವನ್ನು ಅಧ್ಯಯನ ಮಾಡಲು ಒಂದು ಚಟುವಟಿಕೆಯನ್ನು ಮಾಡೋಣ. ಚಟುವಟಿಕೆ: ನಿಮ್ಮ ಬಲಗೈಯ ಮಧ್ಯೆ ಮತ್ತು ತೋರು ಬೆರಳುಗಳ ನಿಮ್ಮ ಎಡ ಮಣಿಕಟ್ಟಿನ ಒಳ ಭಾಗದಲ್ಲಿ ಇರಿಸಿ. ಕೆಲವು ನಡುಗುವ ಚಲನೆಗಳನ್ನು ನೀವು ಅನುಭವಿಸಬಹುದೇ? ನಡುಕ ಇದೆ ಎಂದು ನೀವು ಏಕೆ ಭಾವಿಸುತ್ತಿದ್ದೀರಿ? ಈ ಬಡಿತವನ್ನು ನಾಡಿ ಮಿಡಿತ ಎಂದು ಕರೆಯಲಾಗುತ್ತದೆ ಮತ್ತು ಇದು ಅಪಧಮನಿಗಳಲ್ಲಿ ಹರಿಯುವ ರಕ್ತದಿಂದ ಉಂಟಾಗುತ್ತದೆ. ಒಂದು ನಿಮಿಷದಲ್ಲಿ ನಾಡಿ ಮಿಡಿತದ ಸಂಖ್ಯೆಯನ್ನು ಎಣಿಸಿ. ಪ್ರತಿ ನಿಮಿಷಕ್ಕೆ ಬಡಿತಗಳ ಸಂಖ್ಯೆಯನ್ನು ನಾಡಿ ಬಡಿತ ಎಂದು ಕರೆಯಲಾಗುತ್ತದೆ. ನೀವು ಎಷ್ಟು ನಾಡಿ ಬಡಿತಗಳನ್ನು ಎಣಿಸಬಹುದು? ವಿಶ್ರಾಂತಿ ಪಡೆಯುವ ವ್ಯಕ್ತಿಯು ಸಾಮಾನ್ಯವಾಗಿ ನಿಮಿಷಕ್ಕೆ 72 ರಿಂದ 80 ಬಡಿತಗಳ ನಡುವೆ ನಾಡಿ ಮಿಡಿತವನ್ನು ಹೊಂದಿದ್ದಾನೆ. ನಿಮ್ಮ ದೇಹದ ಇತರ ಸ್ಥಳಗಳನ್ನು ಕಂಡುಹಿಡಿಯಿರಿ ಅಲ್ಲಿ ನೀವು ನಾಡಿ ಮಿಡಿತವನ್ನು ಅನುಭವಿಸಬಹುದು ಮತ್ತು ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ. ಪ್ರತಿ ನಿಮಿಷಕ್ಕೆ ನಿಮ್ಮ ನಾಡಿ ಮಿಡಿತ ಮತ್ತು ನಿಮ್ಮ ಸಹಪಾಠಿಗಳ ನಾಡಿ ಮಿಡಿತವನ್ನು ದಾಖಲಿಸಿ. ನೀವು ಪಡೆದ ಮೌಲ್ಯಗಳನ್ನು ಸೇರಿಸಿ ಮತ್ತು ಅವುಗಳನ್ನು ಹೋಲಿಸಿ. ಮುಂದೆ ರಕ್ತನಾಳಗಳು. ರಕ್ತನಾಳಗಳು ಎಲ್ಲಾ ಭಾಗಗಳಿಂದ ಇಂಗಾಲದ ಡೈಆಕ್ಸೈಡ್ ಸಮೃದ್ಧ ರಕ್ತವನ್ನು ಸಾಗಿಸುವ ನಾಳಗಳಾಗಿವೆ. ದೇಹವನ್ನು ಹೃದಯಕ್ಕೆ ಹಿಂದಿರುಗಿಸಿ. ರಕ್ತನಾಳಗಳು ತೆಳುವಾದ ಗೋಡೆಗಳನ್ನು ಹೊಂದಿವೆ. ರಕ್ತನಾಳಗಳಲ್ಲಿ ಕವಾಟಗಳಿವೆ. ಈ ಕವಾಟಗಳು ರಕ್ತವನ್ನು ಹೃದಯದ ಕಡೆಗೆ ಮಾತ್ರ ಹರಿಯಲು ಅನುವು ಮಾಡಿಕೊಡುತ್ತವೆ. ಇದರರ್ಥ ಯಾವುದೇ ಬ್ಯಾಕ್ ಫ್ಲೋ ಇಲ್ಲ. ಅಪಧಮನಿಗಳು ಸಣ್ಣ ನಾಳಗಳಾಗಿ ವಿಭಜನೆಯಾಗುವುದನ್ನು ನೀವು ನೋಡುತ್ತೀರಾ? ಅಂಗಾಂಶಗಳನ್ನು ತಲುಪಿದ ನಂತರ ಅವು ಮತ್ತಷ್ಟು ತೆಳುವಾದ ಕೊಳವೆಗಳಾಗಿ ವಿಭಜಿಸಲ್ಪಡುತ್ತವೆ. ಲೋಮನಾಳಗಳು. ಲೋಮನಾಳಗಳು ಸೇರಿ ರಕ್ತನಾಳಗಳನ್ನು ರೂಪಿಸುತ್ತವೆ. ಅದು ಆಮ್ಲಜನಕ ರಹಿತ ರಕ್ತವನ್ನು ಹೃದಯಕ್ಕೆ ಖಾಲಿ ಮಾಡುತ್ತದೆ. ಸರಿ ವಿದ್ಯಾರ್ಥಿಗಳೇ, ನಾವು ರಕ್ತ ಪರಿಚಲನಾ ವ್ಯವಸ್ಥೆಯ 3ನೇ ಭಾಗವನ್ನು ಹೃದಯವನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಅಧ್ಯಯನ ಮಾಡುತ್ತೇವೆ. ಅದಕ್ಕೂ ಮೊದಲು ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ ಮತ್ತು ಪರಿಶೀಲಿಸಿ. ನೆನಪಿಡಬೇಕಾದ ಅಂಶಗಳು:
ಮತ್ತಷ್ಟು ಹೆಚ್ಚು ಆಸಕ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ, ಲೈಕ್ ಮಾಡಿದ, ಹಂಚಿಕೊಂಡಿದ್ದ ಮತ್ತು ಚಂದಾದಾರರಾಗಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಚಿಲ್ಡ್ರನ್.